ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನನ್ನ ಬೀನ್ಸ್ ಹಾಕಿದ ವೀಡಿಯೋನ ತುಂಬ ದಿನದಿಂದ ಮಾಡಬೇಕು ಅನ್ಕೋತಾ ಇದ್ದೆ, ಆಗಿರಲಿಲ್ಲ. ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ಇದು ಮೇ 14. ತುಂಬ ಖಾಲಿ ಜಾಗ ಬಿದ್ದಿತ್ತಲ್ಲ ಅಂದ್ಬಿಟ್ಟು ಎಲ್ಲ ಅಗಿದ್ಬಿಟ್ಟು ಮಣ್ಣು ಫ್ರೀ ಮಾಡಿಕೊಂಡು ಜಾಗ ಮಾಡಿಟ್ಕೊಂಡಿದ್ದೆ. ಇದು ಹಳೆ ಬೀನ್ಸ್ ಇತ್ತು, ಬೀಜ. ಸುಮ್ಮನೆ ಬಿಸಾಕ ಬದಲು ಬರುತ್ತೋ ಇಲ್ವೋ ನೋಡೋಣ, ನೋಡೋಣ ಅಂದ್ಬಿಟ್ಟು ಹಾಕ್ತಾ ಇರೋದು ಇದನ್ನ. ಆಲ್ರೆಡಿ ಒಂದು 2 ಸತಿ ಬೀನ್ಸ್ ಬೆಳೆದು ಮನೇಲೆಲ್ಲ ಮಾಡ್ಕೊಂಡಿದ್ದೀವಿ. ತುಂಬ ಖುಷಿ ಅನಿಸುತ್ತೆ ಅಲ್ವಾ? ಇದು ಮನೇಲಿ ಬೆಳೆದು ಅದನ್ನ ಅಡುಗೆ ಮಾಡ್ಕೊಂಡು ತಿಂದಿರೋರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ. ಅದು ಏನೋ ಒಂಥರ ಯಾವ ಕೆಮಿಕಲ್ಲು ಹಾಕ್ದಲೇ ಬೆಳ್ಕೊಂಡಿದ್ದೀವಿ, ನಾವು ಬೆಳೆದಿರೋದು ಅದು ಇನ್ನೊಂಚೂರು ಎಕ್ಸ್ಟ್ರಾ ರುಚಿ ಕೊಡುತ್ತೆ ಇದು. ನೆಕ್ಸ್ಟು ಇದು ಮೇ 14ಗೆ ಒಂದಿಷ್ಟು ಉದ್ದ ಬಂದಿದೆ, ನೋಡ್ತಾ ಇರ್ತೀರ ನೀವು. ಇದು ಮೇ 23ಗೆ ಬೇಗಲೇ ಎಲ್ಲ ಗಿಡಗಳು ಚೆನ್ನಾಗಿ ಬರ್ತಾಯಿದ್ವು. ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು, ನೋಡಿ ಹೈಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಮೇ 29ಕ್ಕೆ. ಆಲ್ರೆಡಿ ಜೂನ್ 10ಕ್ಕೆ ಬಂದುಬಿಟ್ವಿ. ಮೊಗ್ಗುಗಳಾಗಕ್ಕೆ ಸ್ಟಾರ್ಟ್ ಆಗಿದೆ ಅವಾಗ ತಾನೇ, ನೋಡ್ಬೋದು. ಆಲ್ಮೋಸ್ಟ್ ಹಾಕಿದ ಬೀಜಗಳಲ್ಲಿ ಎಲ್ಲನೂ ಬಂದಿತ್ತು. ಎಲ್ಲೋಗಿ ಮಧ್ಯದಲ್ಲಿ ಒಂದು 2-3 ಬೀಜ ಬಂದಿರಲಿಲ್ಲ, ಬಿಟ್ಟರೆ ಎಲ್ಲನೂ ಬಂದಿದ್ವು. ಸುಮಾರು ಟೈಮ್ ಆಗಿತ್ತಲ್ಲ, ಕಳೆ ಎಲ್ಲ ಬಂದಿತ್ತು. ಹಾಗಾಗಿ ಎಲ್ಲ ಕಿತ್ತಿಡ್ತಾ ಇದ್ದೀನಿ. ಕಿತ್ಬಿಟ್ಟು ಎಲ್ಲ ಬೇರೆಲ್ಲ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿತ್ತು, ಬಿಸಿಲು ಇತ್ತು. ಹಾಗೆ ಮಧ್ಯ 2-3 ದಿನಕ್ಕೊಂದು ಸತಿ ನೀರು ಹಾಕ್ತಾ ಇತ್ತು. ಮಣ್ಣು ಕೊಡಬೇಕಲ್ವ, ಗೊಬ್ಬರ ಅಂತೂ ಏನೂ ಹಾಕಲ್ಲ. ಯಾವಾಗಲೂ ಅನ್ಕೋತೀವಿ ಗೊಬ್ಬರ ಹಾಕಬೇಕು ಅಂತ, ಮನೆ ವೇಸ್ಟ್, ಕಿಚನ್ ವೇಸ್ಟ್ ಎಲ್ಲ ತೆಗೆದಿಟ್ಕೋತಾ ಇರ್ತೀನಿ, ಗೊಬ್ಬರ ಮಾಡಬೇಕು ಅಂತ. ಆಮೇಲೆ ಯಾವುದೋ ಜ್ಞಾನದಲ್ಲಿ ತೊಗೊಂಡೋಗಿ ಬಿಸಾಕ್ಬಿಟ್ಟಿರ್ತೀನಿ, ಆಗ್ತಾನೇ ಇಲ್ಲ. ಹಾಗಾಗಿ ಬೇರೆ ಏನೂ ಹಾಕಲ್ವಲ್ಲ, ಬರೀ ಮಣ್ಣನ್ನೇ ಈ ಥರ ತೆಗೆದ್ಬಿಟ್ಟು ಕಳೆ ಎಲ್ಲ ಕಿತ್ಬಿಟ್ಟು ಒಂದಷ್ಟು ಮಣ್ಣನ್ನು ಗಿಡಕ್ಕೆ ಬುಡಕ್ಕೆ ಕೊಡ್ತಾಯಿದ್ದೀನಿ, ಬೇರೆ ಏನೂ ಹಾಕಲ್ವಲ್ಲ. ಹಾಗಾಗಿ ಹಾಗೆ ಚೆನ್ನಾಗಿ ನೀರು ಕೊಟ್ಟು ಮಣ್ಣೆಲ್ಲ ಹಾಕಿ ಎಲ್ಲ ಆದಮೇಲೆ ನೆಕ್ಸ್ಟ್ ಅಪ್ಡೇಟ್ ಮಾಡೋಣ. ಇದು ಜೂನ್ 13. ಪುಟಾಣಿ ಬೀನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಖುಷಿ ಅನಿಸುತ್ತೆ ಒಂಥರ ಒಂದು ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ಸ್ ನೋಡ್ತಾ ಇದ್ದಾಗ. ಜೂನ್ 17 ಆಲ್ರೆಡಿ ಒಂದಿಷ್ಟು ಉದ್ದ ಆಗೋಗ್ಬಿಟ್ಟಿದೆ. ಯಾವಾಗ ಆಗುತ್ತೆ, ಯಾವಾಗ ಕಿತ್ಕೋತೀನಿ, ಯಾವಾಗ ವೀಡಿಯೋ ಮಾಡ್ತೀನಿ ಅನಿಸ್ತಾ ಇತ್ತು. ಆಲ್ರೆಡಿ ಇಷ್ಟಿಷ್ಟು ಉದ್ದ ಆಗಿತ್ತು, ಎಲ್ಲ ಬಲ್ತಿದೆ. ಇಲ್ಲ, ಬಲ್ತಿರಲಿಲ್ಲ, ಉದ್ದ ಆಗ್ತಿತ್ತು ಅವಾಗಲೇ, ಇನ್ನೊಂಚೂರು ಹಸಿ ಇತ್ತು. ಇದು 21ಗೆ. ಅವತ್ತೇ ಕೀಳ್ಬೋದಾಗಿತ್ತು, ಬಟ್ ನಮಗೆ ಆಗಿರಲಿಲ್ಲ. ನೋಡೋಣ, ಇನ್ನೊಂದು 2-3 ದಿವಸ ಬಿಟ್ಟು ನೋಡೋಣ ಅಂತ ಹಾಗೆ ಬಿಟ್ಟಿದ್ವಿ. ನೋಡಿ ಎಷ್ಟು ದಪ್ಪಕ್ಕೆ, ಎಷ್ಟು ಉದ್ದಕ್ಕೆ ಬೀನ್ಸ್ ಬಿಟ್ಟಿದೆ. ಅದು ಇವಾಗಂತೂ ಬೀನ್ಸ್ ತುಂಬಾ ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ, ತಗ್ತಾನೇ ಇರಲಿಲ್ಲ. ಹಾಗಾಗಿ ಇತ್ತಲ್ಲ, ಹಾಕಿ ನೋಡೋಣ ಅಂದ್ಬಿಟ್ಟು ಹಾಕಿದ್ದು. ಇದು ಕಿತ್ಕೊಂಡು ಬಂದಮೇಲೆ ನೋಡಿ ಎಷ್ಟು ಸಿಕ್ಕಿದೆ ಬೀನ್ಸು ಅಂತ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದು 3ನೇ ಸತಿ ಬೀನ್ಸ್ ಬೆಳೆದಿರೋದು. ನೀವು ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತು ನಮ್ಮ ಮನೇಲಿ ಪಲಾವ್ ಮಾಡಿದ್ವಿ. ಬೀನ್ಸ್ ಕಾಸ್ಟ್ಲಿ, 200 ಹೋದಾಗಿಂದನೂ ನಮ್ಮ ಮನೇಲಿ ಮಾಡೇ ಇರಲಿಲ್ಲ. ಹಾಗಾಗಿ ನಮ್ಮ ಮನೇಲಿ ಬೆಳೆಸಿರೋ ಬೀನ್ಸಿಂದ ಮಾಡಿ ತಿಂದಿದ್ದು, ತುಂಬ ಖುಷಿ ಆಯಿತು. ನೀವು ಬೆಳೆಸಿ ನೋಡಿ ಹೀಗೆ.